ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಲ್ಯಾಣಿ ರೇವಂತ್ ವ್ಲಾಗ್. ಬನ್ನಿ ಇವತ್ತು ತುಂಬಾನೇ ಸಿಂಪಲ್ ಆಗಿ ಸಖತ್ ಟೇಸ್ಟಿಯಾಗಿ ಕ್ಯಾರೆಟ್ ಹಲ್ವಾ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಸ್ವಲ್ಪ ಕ್ಯಾರೆಟ್, 1 ಗ್ಲಾಸ್ ಹಾಲು, 1 ಗ್ಲಾಸ್ ಸಕ್ಕರೆ, ದ್ರಾಕ್ಷಿ, ಗೋಡಂಬಿ ಹಾಗೂ ಬಾದಾಮಿ, ಕೋವಾ 100 ಗ್ರಾಮ್, ಗಸಗಸೆನ ಹುರಿದು 2 ಟೇಬಲ್ ಸ್ಪೂನ್ ತಗೊಂಡಿದೀನಿ. ಬನ್ನಿ ಈಗ ಕ್ಯಾರೆಟ್ ಹಲ್ವಾ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಸ್ಟವ್ ನ ಅಂಟಿಸ್ಕೊಂಡು ಒಂದ್ ಬಾಣ್ಲಿ ಇಡ್ಬೇಕು. ಬಾಣ್ಲಿಯಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಂಡು ಚೆನ್ನಾಗಿ ಕಾಯೋವರೆಗೂ ವೆಯ್ಟ್ ಮಾಡಿ. ನಂತರ ದ್ರಾಕ್ಷಿ, ಗೋಡಂಬಿನ ಹಾಕೊಂಡು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಫ್ಲೇಮ್ ನ ಸಿಮ್ ನಲ್ಲಿ ಇಟ್ಕೊಂಡೆ ಎಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ಅದೇ ಬಾಣ್ಲಿಗೆ ತುರ್ದಿರೋ ಅಂತ ಕ್ಯಾರೆಟ್ ನ ಸೇರಿಸ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗತ್ತೆ. ಗ್ಯಾಸ್ ಫ್ಲೇಮ್ ನ ಕಡಿಮೆಯಲ್ಲಿ ಇಟ್ಕೊಂಡೆ ಎಲ್ಲ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಇಟ್ಕೊಂಡ್ರೆ ಕ್ಯಾರೆಟ್ ಎಲ್ಲ ಸಿಯೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಫ್ಲೇಮ್ ನ ಕಡಿಮೆಯಲ್ಲಿ ಇಟ್ಕೊಂಡು ಬಿಡದೆ ಎಲ್ಲ ಫ್ರೈ ಮಾಡ್ಕೋಬೇಕು. ಕ್ಯಾರೆಟ್ ಹಲ್ವಾ ಪರ್ಫೆಕ್ಟ್ ಆಗಿ ಬೇಕು ಅಂದ್ರೆ ತುಂಬಾನೇ ಪೇಷನ್ಸ್ ಇರಬೇಕು. ಹಂಗಾಗಿ ನೋಡಿ ಸಣ್ಣ ಉರಿಯಲ್ಲೇ ನೀಟಾಗಿ ಫ್ರೈ ಮಾಡ್ಕೊಂಡು ಬೇಯಿಸ್ಕೋಬೇಕು. ಕ್ಯಾರೆಟ್ ಎಲ್ಲ ಮೊದ್ಲಿಗೆ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ನಂತರ ಹಾಲ್ನ ಹಾಕೋಬೇಕು. ನೀವು ಕಾಯಿಸಿರೋ ಹಾಲಾದ್ರೂ ಹಾಕೋಬಹುದು, ಇಲ್ಲ ಹಸಿ ಹಾಲಾದ್ರೂ ಹಾಕೋಬಹುದು. ನಾನಿಲ್ಲಿ ಹಸಿ ಹಾಲ್ನೇ ಹಾಕೊಂಡಿದೀನಿ. ನಂತರ ಒಂದ್ ಏಲಕ್ಕಿನ ನೀಟಾಗಿ ಪುಡಿ ಮಾಡ್ಕೊಂತ ಇದೀನಿ. ನೋಡಿ ಕ್ಯಾರೆಟ್ ಹಲ್ವಾ ಯಾವ ರೀತಿ ಬೇಯ್ತಾ ಇದೆ ಅಂತ. ಹಾಲಲ್ಲಿ ನೀಟಾಗಿ ಬೆಂದು ಸಾಫ್ಟ್ ಆಗಿ ಆಗ್ಬೇಕು. ನಿಮ್ಗೆ ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಸಕ್ಕರೆನ ಸೇರ್ಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಕೋವಾನ ಸೇರಿಸ್ಕೋಬೇಕು. ಕೋವಾ ಎಲ್ಲ ಯಾವ್ದೇ ಉಂಡೆ ಇಲ್ಲದೆ ಇರೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಹುರಿದಿಟ್ಕೊಂಡಿರೋಂತ ಡ್ರೈ ಫ್ರೂಟ್ಸ್ ನ ಹಾಕೋಬೇಕು. ನೋಡಿ ಇಲ್ಲಿ ನಾನು ಬಾದಾಮಿನ ಹುರ್ಕೊಂಡಿಲ್ಲ, ಹಂಗೆ ತುರ್ದು ಹಾಕೊಂತ ಇದೀನಿ. ಇದು ಅಮೆಝಾನ್ ಅಲ್ಲಿ ತಗೊಂಡಿರೋ ಪ್ರಾಡಕ್ಟ್, 95 ರುಪೀಸ್. ಲಿಂಕ್ ಬೇಕಾದ್ರೆ ಕಾಮೆಂಟ್ ಮಾಡಿ ಸೆಂಡ್ ಮಾಡ್ತೀನಿ. ಹಲ್ವಾ ಮಾಡ್ಬೇಕಾದ್ರೆ ಯಾವಾಗ್ಲೂ ಗ್ಯಾಸ್ ಸ್ಟವ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡ್ಬೇಕಾಗತ್ತೆ. 2 ಟೇಬಲ್ ಸ್ಪೂನ್ ಹುರಿದಿರೋಂತ ಗಸಗಸೆ ಹಾಗೂ ಏಲಕ್ಕಿ ಪುಡಿನ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸಖತ್ ಟೇಸ್ಟಿಯಾದ ಕ್ಯಾರೆಟ್ ಹಲ್ವಾ ರೆಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.